ನನ್ನ ಪ್ರೀತಿಯ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಏನು ಸರ್ ನಮ್ಮನ್ನು ಮರ್ತು ಬಿಟ್ರಾ ಅಂತ? ಇಲ್ಲ ಕಣ್ರೋ, ಸಂಡೇ ನಿಮಗಾಗಿಯೇ ಇಟ್ಬಿಟ್ಟಿದ್ದೀನಿ ಆಯಿತಾ. ಎಲ್ಲ ಸಬ್ಜೆಕ್ಟಿನ ಎಲ್ಲ ಪ್ರಿಪೇಟ್ರಿ ಕ್ವಶನ್ ಪೇಪರು ಈ ನಿಮ್ಮ ಕಾಲೇಜಲ್ಲಿ ಪ್ರಿಪೇಟ್ರಿ ಮಾಡಲಿಲ್ಲ ಅಂದರೂ ಈ ಎಲ್ಲ ಕ್ವಶನ್ ಪೇಪರು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಆ ರೀತಿಯಾಗಿ ಒಂದು ಸ್ಟ್ರಾಟಜಿಯನ್ನು ಮಾಡಿ ಈ ಒಂದು ವಿಡಿಯೋವನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಈಗಾಗಲೇ ಫಿಸಿಕ್ಸು, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸು ಆಯಿತಾ, ಇದು ಮ್ಯಾಥಮೆಟಿಕ್ಸ್, ಈ ರೀತಿಯಾಗಿ ಸಂಪೂರ್ಣವಾಗಿ ಪ್ರತಿಯೊಂದು ಸಬ್ಜೆಕ್ಟಿನ ಆದಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ಕ್ವಶನ್ ನಂಬರೇ ಕಾಣ್ತಾ ಇಲ್ಲ ಕೆಲವೊಂದು ಕಡೆ, ಯಾಕಂದರೆ ಹಾಗೆ ಆಗ್ತಾಯಿದೆ. ಪೇಪರ್ ಸಿಗೋದೇ ದೊಡ್ಡದು ಸರ್. ಅಂಥದ್ರಲ್ಲಿ ಹೌದಲ್ವಾ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಕಾಲೇಜಲ್ಲಿ ಪ್ರಿಪೇಟ್ರಿ ಎಕ್ಸಾಮ್ ನಡೆದರೆ ಇದು ನಮ್ಮ ಮೇಲ್ ಐ ಡಿ ಕೆಳಗಡೆ ಎಲ್ಲರಿಗೂ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಗಳನ್ನು ನಮ್ಮ ಮೇಲ್ ಐ ಡಿಗೆ ನಿಮ್ಮ ಹೆಸರು ಜೊತೆಗೆ ಜಿಲ್ಲೆ ಹೆಸರನ್ನು ಬರೆದು ಕಳಿಸಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ನೋಡಿ ವಿದ್ಯಾರ್ಥಿಗಳೇ, ಕೀ ಆನ್ಸರು ಆಗ್ತಾಯಿಲ್ಲ. ಮುಂದಿನ ತಿಂಗಳಲ್ಲಿ ಫಿಕ್ಸ್ ಕ್ವಶನ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಅಂತ, ಅದರಲ್ಲಿ ನಾನು ಹೇಳ್ತೀನಿ ಪಾಸಿಂಗ್ ಪ್ಯಾಕೇಜ್ ಪ್ರತಿಯೊಂದು ಸಬ್ಜೆಕ್ಟಿಂದು ಹಾಕಿ ಕೊಡ್ತೇನೆ. ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ, ಸ್ವಲ್ಪ ನಮಗೆ ಸಮಯವನ್ನು ಕೊಡಿ ಆಯಿತಾ. ಧನ್ಯವಾದಗಳು. ಈಗ ನಮ್ಮ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಎರಡೆರಡು ಪ್ರಿಪೇಟ್ರಿ ಇದೆ, ಹಾಗಾಗಿ ಅವರಿಗೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ಕೊಟ್ಟುಬಿಟ್ಟು ನಾವು ವಿಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಹಾಗೂ ಪ್ರತಿಯೊಂದು ಇನ್ಫಾರ್ಮೇಷನು ತಾವುಗಳು ಕೇಳಬೇಕಾಗಿರುವಂಥ ಇನ್ಫಾರ್ಮೇಷನನ್ನೇ ಅಪ್ಲೋಡನ್ನು ಮಾಡಿ ಕೊಡ್ತಾ ಇರುವಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ. ಈ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ದಯವಿಟ್ಟು ಆಯಿತಾ, ಆರ್ಟ್ಸು, ಕಾಮರ್ಸು, ಸೈನ್ಸ್ ಯಾವುದೇ ಪ್ರಶ್ನೆ ಪತ್ರಿಕೆ, ಯೂನಿಟ್ ಟೆಸ್ಟು ಅಲ್ಲಿಂದನೂ ಕೂಡ ನಿಮ್ಮ ಪ್ರಿಪೇಟ್ರಿ ಅದು ಕೂಡ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಈಗ ನಾವು ಪಾರ್ಟ್ ಎನಲ್ಲಿ ಕಂಪ್ಲೀಟಾಗಿ 15 MCQಸು ಪ್ಲಸ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕಂಡುಕೊಂಡ್ವಿ. ಅದು ಎಷ್ಟಾಯಿತು? 20 ಆಯಿತು. ಜೊತೆಗೆ ಈಗ ನಾವು ಪಾರ್ಟ್ ಬಿನಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನು ಕಾಣಬಹುದಾಗಿದೆ. 2 marks ಕ್ವಶನ್ಸ್ ಆರ್ ಹಿಯರ್. ಬನ್ನಿ ವಿದ್ಯಾರ್ಥಿಗಳು, ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ 2 marks ಕ್ವಶನ್ಸ್ಗಳನ್ನು ಆಯಿತಾ. 2 marks ಕ್ವಶನ್ಸು ಇದಾದ ತಕ್ಷಣ ನಿಮಗೆ ಡೈರೆಕ್ಟಾಗಿ 3 marks ಕ್ವಶನ್ಸು ಸಿಗ್ತವೆ. ಎನಿ 6 ಅಂತ ಇದೆ. ಆನ್ಸರ್ ಎನಿ 6ಅಲ್ಲಿ ನಾವು 3 marks ಕ್ವಶನ್ಸನ್ನು ನೋಡ್ಬೋದು. ನಾನು ಅಪ್ಲೋಡ್ ಮಾಡುವಂಥ 3 ಕ್ವಶನ್ ಪೇಪರ್ ಸಾಕು ಸರ್. 100% ತಾವು 80 ಔಟ್ ಆಫ್ 80 ಮ್ಯಾಕ್ಸಲ್ಲಿ ತೆಗಿತೀರ. ಇಷ್ಟಂತೂ ನನಗೆ ಕಾನ್ಫಿಡೆನ್ಸ್ ಇದೆ. ತಾವುಗಳು ವರ್ಕ್ ಮಾಡಬೇಕಾಗಿರುತ್ತೆ, ಹೌದಲ್ವಾ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥ 100% ಇಂಗ್ಲೀಷು, ಗ್ರಾಮರು ಜೊತೆಗೆ 2 marks, 3 marks, 4 marks ಕ್ವಶನ್ಸು ಚಾಪ್ಟರ್ ವೈಸು ಇದರ ವಿಡಿಯೋದ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ನಿಮಗೆ ಅದು ಗೊತ್ತಾಗಲ್ಲ ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಹೇಳುವಂಥ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಕಮೆಂಟ್ ಹಾಕಿ, ನಾವು ಫಸ್ಟ್ ಇಯರ್ PUC ಸರ್, ನಮಗೆ ಇಂಗ್ಲೀಷ್ ಮೆಟೀರಿಯಲ್ ಬೇಕು, ಗ್ರಾಮರ್ ಬೇಕು, ಲೆಸನ್ಸ್ ಬೇಕು, ಅದೇನು ಬೇಕೋ ಅದನ್ನು ನೀವು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಾವು ನಿಮಗೆ ಅದಕ್ಕೆ ಲಿಂಕನ್ನು ಕಳಿಸ್ಕೊಡ್ತೀವಿ. ಡೈರೆಕ್ಟಾಗಿ ಅದು ನಿಮ್ಮ ಮೇಲ್ ಐ ಡಿಗೆ ಬಂದು ತಲುಪಿರುತ್ತೆ. ಇಷ್ಟಂತೂ ನಾನು ಹೇಳಬಲ್ಲೆ. ನಿಮ್ಮ ಮೇಲ್ ಐ ಡಿಯಿಂದ ಅಂತೂ ತಾವುಗಳು ಕ್ಲಿಕ್ ಮಾಡ್ಕೊಂಡು ಯೂಸೇಜ್ ಮಾಡೋದು ಗೊತ್ತಲ್ವಾ, ಹೌದಲ್ವಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.